ಒಬ್ಬ ಯೂಟ್ಯೂಬರ್ ಆಗಿ ಜನ ಹೀರೋಗೆ ಕ್ವಶನ್ ಮಾಡ್ತಾ ಇದ್ದಾರೆ, ಹೀರೋಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದು ಎಲ್ಲ ಆಗಿದೆ ಅಂದ್ರೆ ಕರ್ನಾಟಕದಲ್ಲಿ ಆಗಿದೆ. ಎಲ್ಲಿ ಅಂದ್ರೆ ಬಿಗ್ ಬಾಸ್ ಹೌಸ್ ಅಲ್ಲಿ. ಬಿಗ್ ಬಾಸ್ ಹೌಸ್ ಅಲ್ಲಿ ನಮ್ಮ ಗಿಲ್ಲಿ ಅಣ್ಣ ಇದ್ದಾನಲ್ಲಿ, ಗಿಲ್ಲಿ ಅಣ್ಣನಿಗೋಸ್ಕರ ನಮ್ಮ ಸುದೀಪ್ ಸರ್ಗೆ ಜನ ಕ್ವಶನ್ ಕೇಳ್ತಾ ಇದ್ದಾರೆ, ಸುದೀಪ್ ಸರ್ಗೆ ಸವಾಲ್ ಆಗ್ತಾ ಇದ್ದಾರೆ. ಇದು ಹೆಂಗಾಯ್ತು, ಇದು ಸುದೀಪ್ ಸರ್ ನೀವು ಹೇಳೋದು ತಪ್ಪು ಅಂತ ಜನ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಯೂಟ್ಯೂಬರ್ ಸಾಮಾನ್ಯದವ್ರು ಅಲ್ರಿ, ಒಬ್ಬ ಯೂಟ್ಯೂಬರ್ ಅಂದ್ರೂ ಆ ರೀತಿ ಅವ್ರ ಕ್ರೇಜ್ ಗಳಿಸಿದ್ದಾರೆ, ಜನರ ಪ್ರೀತಿ ಅವರು ಅಷ್ಟೊಂದು ಸಂಪಾದನೆ ಮಾಡಿದ್ದಾರೆ. ಅವ್ರು ಯಾರಂದ್ರೆ ನಮ್ ಗಿಲ್ಲಿ ಅಣ್ಣ. ಗಿಲ್ಲಿ ಅಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ಬಹಳಷ್ಟು ಇದೆ. ಈ ಬಾರಿ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ 50-60 ದಿನ ಆಗಿದೆ. ಸೊ ಇವಾಗೆ ನಾನು ಹೇಳ್ತಾ ಇದ್ದೀನಿ, 100% ಹೇಳ್ತೀನಿ, ಗಿಲ್ಲಿ ಅಣ್ಣ ಕಪ್ ತೆಗೆದುಕೊಂಡು ಹೋಯ್ತಾನ, ಗಿಲ್ಲಿ ಅಣ್ಣ ಗೆಲ್ತಾನ ಅಂತ ಹೇಳ್ತೀನಿ. ಸೊ ಗಿಲ್ಲಿ ಅಣ್ಣನ ಬಗ್ಗೆ ಮಾತನಾಡೋದು, ಗಿಲ್ಲಿ ಅಣ್ಣನಿಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ, ಆ ಪ್ರೋಮೋ ಅಲ್ಲಿ ಕಮೆಂಟ್ಸ್ ಈ ರೀತಿ ಬಂದಿವೆ. ಆ ಕಮೆಂಟ್ಸ್ ನೋಡಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಲಾಸ್ಟೇ ಇದೆ ನೋಡ್ಬೇಕು. ಆ ಗಿಲ್ಲಿ ಅಣ್ಣ ಯೂಟ್ಯೂಬರ್ ಅಂತ ನಾನು ಹೇಳಿನಲ್ಲ, ಫಸ್ಟ್ ಗಿಲ್ಲಿ ಅಣ್ಣ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಇಂದ ಜರ್ನಿ. ಸೊ ನಾನು ಯೂಟ್ಯೂಬ್ ಅಂತ ತಗೊಂಡಿನಿ ಅಷ್ಟೇ. ಸೊ ಗಿಲ್ಲಿ ಅಣ್ಣನ ನಾನೊಬ್ಬ ಅಪ್ಪಟ ಅಭಿಮಾನಿ. ಗಿಲ್ಲಿ ಅಣ್ಣನಿಗೋಸ್ಕರ ಊಟ ಕೊಟ್ಟಿನಿ, ಗಿಲ್ಲಿ ಅಣ್ಣನಿಗೋಸ್ಕರ ಬಡವರಿಗೆ ಸಹಾಯ ಮಾಡೀನಿ, ಅಂಡ್ ಗಿಲ್ಲಿ ಅಣ್ಣನಿಗೋಸ್ಕರ ಹಣ್ಣು ಹಂಪಲು ಹಂಚಿದೀನಿ. ಗಿಲ್ಲಿ ಅಣ್ಣನಿಗೋಸ್ಕರ ಪಬ್ಲಿಕ್ ಪ್ಲೇಸ್ಗೆ ಹೋಗಿ ಏನ್ ಮಾಡಿನಿ ಅಂದ್ರೆ ಊಟ ಮಾಡಿಸುವಂತ ಕಾರ್ಯ ಮಾಡೀನಿ. ಗಿಲ್ಲಿ ಅಣ್ಣನಿಗೋಸ್ಕರ ಓರಿಯನ್ ಮಾಲ್ ಅಲ್ಲಿ ಹೋಗಿ ಗಿಲ್ಲಿ ಅಣ್ಣನ ಬ್ಯಾನರ್ ಪ್ರಮೋಟ್ ಮಾಡೀನಿ. ಸೊ ಅಲ್ಲಿ ಬಿಟ್ಟಿಲ್ಲ, ಆದ್ರೂ ನಾನು ಆ ಸಾಹಸಕ್ಕೆ ಕೈ ಹಾಕಿ ಎಲ್ಲ ಮಾಡೀನಿ. ನೀವೆಲ್ಲ ನೋಡ್ಬೇಕು. ನೋಡಿಲ್ಲ ಅಂದ್ರೆ ನಮ್ದು ಇನ್ಸ್ಟಾಗ್ರಾಮ್ ಇದೆ ರೋರ್ ಕನ್ನಡಿಗ ಅಂತ, ರೋರ್ ಕನ್ನಡಿಗ ಇನ್ಸ್ಟಾಗ್ರಾಮ್ ನೋಡಿದ್ರೆ ಬರುತ್ತೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಸೊ ಕಮೆಂಟ್ಸ್ ಯಾವ ರೀತಿ ಬಂದಿವೆ ಅಂದ್ರೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋ ಅಲ್ಲಿ ಯಾವ ರೀತಿ ಅಂದ್ರೆ ಜನ ನಮ್ ಸುದೀಪ್ ಸರ್ ಅವರಿಗೆ ಕೇಳ್ತಾ ಇದ್ದಾರೆ, ಸರ್ ನೀವು ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ಕಮೆಂಟ್ಸ್ ಬಂದಿವೆ. ಆ ಕಮೆಂಟ್ಸ್ ಗೆ ಲೈಕ್ ಅದೇ ರೀತಿ ಬಂದಿದೆ. ಅಂದ್ರೆ ಗಿಲ್ಲಿ ಕ್ರೇಜ್ ಡೇ ಬೈ ಡೇ ಡಿಕ್ರೀಸ್ ಆಗ್ತಾ ಇಲ್ಲ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಈ ಬಾರಿ ಗಿಲ್ಲಿ ಅಣ್ಣೆ ಕಪ್ ತೆಗೆದುಕೊಂಡು ಹೋಗುತ್ತಾನೆ. ಗಿಲ್ಲಿ ಅಣ್ಣೆ ಗೆದ್ದಿರುವುದು ಅಂತಾನು ಹೇಳ್ತೀನಿ, 100% ಹೇಳ್ತೀನಿ. ಸೊ ಕಮೆಂಟ್ಸ್ ಯಾವ ರೀತಿ ಬಂದಿವೆ ಅಂತ ನೋಡೋಣ ಬನ್ನಿ. ಫಸ್ಟ್ ಕಮೆಂಟ್ ಯಾರ್ದು ಅಂದ್ರೆ ಇದು ನೋಡ್ರಿ, ಪುಷಾ ಡಿವೋಸ್ ಅಂತ. ಸೊ ನೋಡೋಣ. ಗಿಲ್ಲಿ ಇಲ್ದೆ ಒಂದು ಪ್ರೋಮೋನೇ ಇಲ್ಲ, ಒಂದ್ ದಿನಾನು ಗಿಲ್ಲಿ ಇಲ್ಲ. ಅಂದ್ರೆ ಗಿಲ್ಲಿ ಡೇ ಬೈ ಡೇ ಇವ್ರು ಹೇಳೋದು ಕರೆಕ್ಟೇ, ಇವ್ರು ಹೇಳೋದು ರೈಟೇ. ಇದಕ್ಕೆ 988 ಜನ ಲೈಕ್ ಕೊಟ್ಟಿದ್ದಾರೆ. ಇವ್ರು ಹೇಳೋದು ರೈಟೇ. ಗಿಲ್ಲಿ ಇಲ್ದೆ ಒಂದಾದ ಪ್ರೋಮೋ ಇದೆಯಾ? ಡೇ ಬೈ ಡೇ ನೀವು ನೋಡ್ಬೇಕು. ಪ್ರತಿಯೊಂದು ಪ್ರೋಮೋ, 1 ಪ್ರೋಮೋ ಬರ್ಲಿ, 2 ಪ್ರೋಮೋ ಬರ್ಲಿ, ಎಷ್ಟೇ ಪ್ರೋಮೋ ಬರ್ಲಿ, ಅದರಲ್ಲಿ ಗಿಲ್ಲಿ ಇರ್ತಾನೆ. ಅದರಲ್ಲಿ 50% ಗಿಲ್ಲಿ ಇರ್ತಾರೆ, 50% ಮನೆಯ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಇರ್ತಾರೆ. ಅಂದ್ರೆ ಪೂರ್ತಿ ಗಿಲ್ಲಿಯಿಂದೇ ಬಿಗ್ ಬಾಸ್ ಈ ಬಾರಿ TRP ಗಳಿಸಿದೆ. ಗಿಲ್ಲಿಯಿಂದೇ ಈ ಬಾರಿ ಕಲರ್ಸ್ ಕನ್ನಡ ನಂಬರ್ 1 ಅಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ಅಂಡ್ ಸೆಕೆಂಡ್ ಒಂದು ಯಾವ ರೀತಿ ಅಂದ್ರೆ ಇವ್ರು ಬಂದಿದ್ದಾರೆ ನೋಡಿ, ದ ನೇಮ್ ಈಸ್ ಮಾನಸ ಅಂತ. ಇವ್ರು ಏನ್ ಹೇಳಿದ್ದಾರೆ ಅಂದ್ರೆ ನೋಡಿ, ಏನ್ ಹೇಳಿದ್ದಾರೆ ಅಂದ್ರೆ ಗಿಲ್ಲಿನ ಜನಗಳ ದೃಷ್ಟಿಲಿ ನೆಗೆಟಿವ್ ಮಾಡೋಕೆ ಅಂತಾನೆ ಈ ಕಲರ್ಸ್ ಕನ್ನಡ ಅವರು ವೀಕೆಂಡ್ ಅಲ್ಲಿ ಸ್ಕ್ರಿಪ್ಟ್ ರೆಡಿ ಮಾಡ್ತಾರೆ ಅನ್ಸುತ್ತೆ. ಇದನ್ನೆಲ್ಲ ನೋಡಿದ್ರೆ ರೈಟ್ ಅಕ್ಕ, ನೀವು ಹೇಳಿದ್ದು ರೈಟ್. ಇದ್ರಿಗೆ ಗಿಲ್ಲಿ ಅಭಿಮಾನಿ ಅಂದ್ರೆ ಇದು ಈ ರೀತಿ ತಲೆ ಓಡಿಸ್ಬೇಕಾಗುತ್ತದೆ. ಏನಂದ್ರೆ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ, ಗಿಲ್ಲಿಗೋಸ್ಕರನೇ ಆ ರೀತಿ ಸ್ಕ್ರಿಪ್ಟ್ ಬರೀತಾ ಇದ್ದಾರೆ ಹೆಂಗೆ ಅಂತ ಕೇಳ್ತಾ ಇದ್ರೆ ರೈಟ್ ಅಕ್ಕ, ನೀವು ಹೇಳೋದಕ್ಕೆ ರೈಟೇ ಕರೆಕ್ಟ್ ಇದೆ. ಸೊ ನಿಮ್ಮ ಈ ವಿಡಿಯೋ ಈ ಲೈನ್ಗೆ ಎಷ್ಟು ಜನ? 14 ಜನ ರಿಪ್ಲೈ ಕೊಟ್ಟಿದ್ದಾರೆ, 607 ಜನ ಲೈಕ್ ಕೂಡ ಮಾಡಿದ್ದಾರೆ. ಸೊ ಒಳ್ಳೇದೇ. ಗಿಲ್ಲಿ ಅಣ್ಣನ ರೇಜು, ಗಿಲ್ಲಿ ಅಣ್ಣನ ಫ್ಯಾನ್ ಫಾಲೋವರ್ಸ್ ಆ ರೀತಿ ಇದ್ದಾರೆ. ಗಿಲ್ಲಿ ಅಣ್ಣ ಅಷ್ಟು ಜನರನ್ನ ಗಳಿಸಿದ್ದಾನೆ, ಗಿಲ್ಲಿ ಜನರ ಪ್ರೀತಿಯನ್ನು ಸಂಪಾದಿಸಿದ್ದಾನೆ. ಇದು ಆದ್ಮೇಲೆ ನೋಡ್ರಿ, ಪ್ರಿನ್ಸೆಸ್ ಅಮ್ಮು ಚಿನ್ನು ಅಂತ. ಇವ್ರು ಏನ್ ಹೇಳಿದ್ದಾರೆ ಅಂದ್ರೆ ನೋಡ್ಬೇಕು ನೀವು, ಗಿಲ್ಲಿನ ಕುಗ್ಸೋ ಪ್ರಯತ್ನ ಅಷ್ಟೇ ಇದೆಲ್ಲ ಸುದೀಪ್ ಸರ್. ಅಷ್ಟೇ ಅಕ್ಕ, ಅಷ್ಟೇ ಕರೆಕ್ಟ್, ನೀವು ಹೇಳೋದು ನಿಜಾನೆ. ಗಿಲ್ಲಿನ ಕುಗ್ಗಿಸೋ ಪ್ರಯತ್ನ ಅಂದ್ರೆ ಗಿಲ್ಲಿನ ಏನಾದ್ರೂ ಮಾಡಿ ಆಟ ಆಡದೆ ರೀತಿ ಮಾಡೋದು, ಗಿಲ್ಲಿನ ಸೈಲೆಂಟ್ ಮಾಡೋದು ಬಿಗ್ ಬಾಸ್ ಮನೆಯಲ್ಲಿ ಮಾಡ್ತಾ ಇದ್ರೆ. ಬಟ್ ಗಿಲ್ಲಿ ಅಣ್ಣ ಹೊರಗಡೆ ನೋಡಿದ್ರೆ ಗಿಲ್ಲಿ ಅಣ್ಣ ಸರಿಯೇ ಮಾಡಿ ತಪ್ಪು ಮಾಡಿ ಅದು ಒಂದು ಕ್ರೇಜಿ ಐತಿ ಹೊರಗಡೆ. ಸೊ ನೋಡ್ಬೇಕು. ನೋಡಿ ಇನ್ನೊಂದು ಇದೆ, ಅಶೋಕ್ ಅಂತ. ಹೋಗ್ಲಿ ಬಿಡಿ, ನಮ್ಮ ಗಿಲ್ಲಿನ ಕ್ಯಾಪ್ಟನ್ ಆಗೋಕೆ ಬಿಡ್ಲಿಲ್ಲ, ಲಾಕ್ ಮಾಡಿದ್ದು ಒಳ್ಳೇದೇ ಆಯ್ತು. ಆ ರೈಟ್, ಕ್ಯಾಪ್ಟನ್ ಆಗೋಕೆ ಬಿಡ್ಲಿಲ್ಲ ಅಂದ್ರೆ ಡೋರ್ ಕೂಡ ಲಾಕ್ ಆಗುತ್ತೆ ಕ್ಯಾಪ್ಟನ್ ರೂಮ್. ಅದು ಪೂರಾ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾನೆ. ಮಾರ್ನಿಂಗ್ AC ಚಾಲೂ ಮಾಡಿ ನೈಟ್ ಅಲ್ಲಿ ವಿತೌಟ್ AC ರೂಮ್ಗೆ ಹೋಗಿದ್ದಾನೆ, ವಿತೌಟ್ ಫ್ಯಾನ್ ರೂಮ್ಗೆ ಗಿಲ್ಲಿ ಅಣ್ಣ ಹೋಗಿದ್ದಾನೆ. ಸೊ ಅದು ಹೋಗಿದ್ದಾನೆ ನಿಜ, ಆದ್ರೆ ನಾನು ಅದಕ್ಕೂ ಒಂದು ಹೇಳ್ತೀನಿ ಕೇಳಿ. ಏನಂದ್ರೆ ಸೂರ್ಯನಿಗೆ ಗ್ರಹಣ ಬಹಳಷ್ಟು ದಿನ ಇರುವುದಿಲ್ಲ, ಬಹಳಷ್ಟು ಗಂಟೆ ಇರುವುದಿಲ್ಲ, ಕೆಲವು ನಿಮಿಷಗಳಲ್ಲಿ ಹೋಗುತ್ತೆ. ಸೊ ಅದೇ ರೀತಿ ಆಗುತ್ತೆ. ಸೊ ನೋಡಿ, ಇನ್ನೊಂದು ಯಾವ ರೀತಿ ಕಮೆಂಟ್ಸ್ ಬಂದಿದೆ ಅಂದ್ರೆ, ಕಾರ್ತಿಕ್ ಮಹೇಶ್ ಚಾರ್ಮಿಂಗ್ ಸ್ಟಾರ್ ಅಂತ ಏನ್ ಹೇಳಿದೆ ಅಂದ್ರೆ, ನೀವು ಎಷ್ಟೇ ಟಾರ್ಗೆಟ್ ಮಾಡಿದ್ರು ಗಿಲ್ಲಿನೇ ಗೆಲ್ಲೋದು ಮಾತ್ರ ಅಂತ. ಸೊ ಇದಕ್ಕೆ 4787 ಜನ ಲೈಕ್ ಕೊಟ್ಟಿದ್ದಾರೆ. ಹೌದು, ಸುದೀಪ್ ಸರ್ ಅವರು ಎಷ್ಟೇ ಟಾರ್ಗೆಟ್ ಮಾಡಿ ಗೆಲ್ಲೋದು ಗಿಲ್ಲಿ ಅಣ್ಣೆ, 100% ಹೇಳ್ತೀನಿ. ಇದು ಆದ್ಮೇಲೆ ನೋಡಿ, ನಮ್ಮ ಗಿಲ್ಲಿಗೆ ಸಿಗೋದು ರೂಮು ಯಾರಿಗೂ ಸಿಗೋದು ಬೇಡ, ಲಾಕ್ ಆಗಿದೆ ಅಲ್ಲ, ಸರಿ ಆಯ್ತು.
ಕೊಟ್ಟಿದ್ದಾರೆ. ಇವ್ರು ಯಾರಂತ ಪ್ಲಾನರ್ ಅಂತ, ಇವ್ರದ್ದು ಫೇಕ್ ಐಡಿಯಾ ಅನ್ಸುತ್ತೆ. ಸೊ ಕಮೆಂಟ್ ಒಳ್ಳೆ ರೀತಿ ಮಾಡಿದ್ದಾರೆ. ಕಮೆಂಟ್ಸ್ ಅದು ಯಾರಾದ್ರೂ ಮಾಡ್ತಿರಲ್ಲ, ನಿಮ್ಮ ಒರಿಜಿನಲ್ ಅಕೌಂಟ್ ಇಂದ ಮಾಡಿ, ನೀವು ಕೂಡ ಈ ರೀತಿ ಹೈಲೈಟ್ ಆಗ್ಬೋದು ವಿಡಿಯೋದಲ್ಲಿ ಅಷ್ಟೇ. ನೋಡಿ, ಇದು ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಟೀಮ್. ಹೌದು ಅಣ್ಣ, ನೀನ್ ಹೇಳೋದು ನಿಜಾನೇ, ಪ್ರತಿಯೊಬ್ಬರು ಟಾರ್ಗೆಟ್ ಮಾಡ್ತಿದ್ದಾರೆ. ಬಟ್ ಗಿಲ್ಲಿ ಯಾರಿಗೂ ಭಯ ಪಡೋಲ್ಲ. ಎಷ್ಟೇ ಜನ ಬರ್ಲಿ, ಈ ರಜತ್ ಬರ್ಲಿ, ಚೈತ್ರ ಬರ್ಲಿ, ಯಾರೇ ಬರ್ಲಿ ಬಿಗ್ ಬಾಸ್ ಮನೆಯಲ್ಲಿ, ಸೊ ಗಿಲ್ಲಿ ಅಣ್ಣನ ಕುಗ್ಗಿಸುವಂತ ಕಾರ್ಯ, ಗಿಲ್ಲಿನ ಭಯ ಪಡೋದು ಗಿಲ್ಲಿ ಮಾಡೋದೇ ಇಲ್ಲ. ಗಿಲ್ಲಿ ಭಯನೇ ಪಡೋದಿಲ್ಲ. ಅವನಿಂದ ಪ್ರತಿಯೊಂದು ಕರ್ನಾಟಕದ ಜನ ಇದೆ, ಪ್ರತಿಯೊಬ್ರು ಕರ್ನಾಟಕದಲ್ಲಿನ ಮನುಷ್ಯರ ಪ್ರೀತಿ ಗಿಲ್ಲಿ ಅಣ್ಣನ ಮೇಲೆ ಇದೆ. ಸೊ ಗಿಲ್ಲಿ ಅಣ್ಣ ಗೆದ್ದೆ ಬರ್ತಾನೆ. ನೋಡ್ರಿ, ಇವ್ರು ಸೋನಿ ಅವರು ಏನು ಕಮೆಂಟ್ ಮಾಡಿದಾರೆ ನೋಡ್ಬೇಕು ನೀವು. ಯಾಕೋ ಗಿಲ್ಲಿ ಬರ್ತಾ ಬರ್ತಾ ಅತಿ ಆಯ್ತು ಅಕ್ಕ, ನೀನು ನನ್ನ ಕೈಯಲ್ಲಿ ಯಾಕೆ ಸಿಕ್ಕ, ಗಿಲ್ಲಿದ ಅತಿಯಾಗಿಲ್ಲ, ನೀನು ಕಮೆಂಟ್ ಮಾಡೋದು ಅತಿಯಾಗಿದೆ ಅನಿಸುತ್ತೆ. ನಿನಗೆ 24 ಜನ ರಿಪ್ಲೈ ಮಾಡಿದ್ದಾರೆ, ಒಳ್ಳೆಯ ರೀತಿಯಿಂದ ರಿಪ್ಲೈ ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಗಿಲ್ಲಿ ಅಣ್ಣನ ಅಭಿಮಾನಿಗಳಂದ್ರೆ ಅಷ್ಟಾದ್ರೂ ಮಾಡಬೇಕೇ ಆಗುತ್ತದೆ. ಮಾಡಿವಿ, ನೋಡ್ಬೇಕು ನೀವು. ಇನ್ನು ಹೋ ಅಂತ ಇವ್ರದ್ದು ಇದು ಬಿ ಫೇಕ್ ಐಡಿಯಾ ಅನ್ಸುತ್ತೆ. ಯಾವ ರೀತಿ ಕಮೆಂಟ್ ಬಂದಿದೆ ಓದ್ತೀನಿ ನೋಡಿ. ಮುಗಿತು ಕತೆ. ಇದೇ ಕಾರಣಕ್ಕೆ ಗಿಲ್ಲಿನ ಈ ವಾರ ನಾಮಿನೇಟ್ ಮಾಡ್ತಾರೆ. ಕತಿ ನಿನ್ನ ಕತಿ ಮುಗ್ದಿರ್ಬೇಕು, ಫೇಕ್ ಐಡಿ ಇಟ್ಕೊಂಡು ಈ ರೀತಿ ಕಮೆಂಟ್ ಮಾಡ್ತಲ್ಲ. ನಿನಗೆ ಎಷ್ಟು ಜನ? 17 ಜನ ರಿಪ್ಲೈ ಮಾಡಿದ್ದಾರೆ. ಸೊ ಈ ಬಾರಿ ನಾಮಿನೇಟ್ ಮಾಡಿ ಏನೇ ಮಾಡಿ ಗಿಲ್ಲಿನ. ಸೊ ಈ ಬಾರಿ ಕಪ್ ಒಯ್ದು ಗಿಲ್ಲಿನೇ. ಈ ಬಾರಿ ಫಸ್ಟ್ ಕಿಚ್ಚನ ಚಪ್ಪಾಳೆ ತಗೊಂಡಿದ್ದು ಗಿಲ್ಲಿ ಅಣ್ಣನೇ, ಕಪ್ ಕೂಡ ಒಯ್ದು ಗಿಲ್ಲಿ ಅಣ್ಣನೇ. 100% ಹೇಳ್ತಾ ಇದೀನಿ. ಸೊ ಗಿಲ್ಲಿ ಅಣ್ಣ ಕಪ್ ಒಯ್ಯುತ್ತಾನೆ. ಸೊ ಇನ್ನೊಂದು ನೋಡಿ, ಇದು ಇದೇನಂತ ಶಾಂತಲ ಅಂತ ಇವರು ಒಂದು ಕೊಟ್ಟಿದ್ದಾರೆ, ಕಮೆಂಟ್ ಕೊಟ್ಟಿದ್ದಾರೆ. ಇದಕ್ಕೆ 670 ಜನಷ್ಟು ಲೈಕ್ ಬಂದಿವೆ. ಡೆವಿಲ್ ಮೂವಿಲಿ ಗಿಲ್ಲಿ ಇದ್ದಾನೆ, ಸೊ ಎಲ್ರಿಗೂ ಉರಿ ಅಂತ. ಇದು ರೈಟ್ ಆಕ, ನೀನು ಹೇಳಿದು ಒಳ್ಳೆ ರೀತಿಯಿಂದ ಹೇಳಿದಿ. ಡೆವಿಲ್ ಮೂವಿಲಿ ಗಿಲ್ಲಿ ಇದ್ದಾನೆ, ಗಿಲ್ಲಿ ಅಣ್ಣ ಇದ್ದಾನೆ. ಸೊ ಸ್ವಲ್ಪ ಉರಿನೇ ಆಗುತ್ತೆ, ಅದಕ್ಕಾಗಿನೇ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಂದು ಪ್ರೋಮೋಗಾಗಿ ಇಷ್ಟೊಂದು ಈ ರೀತಿ ವೆರೈಟಿ ಕಮೆಂಟ್ಸ್ ಬರುತ್ತಾ ಬ್ರೋ? ಇದು ಬಿಗ್ ಬಾಸ್ ಇತಿಹಾಸದಲ್ಲಿ ಆ ಡಾಗ್ ಸತೀಶ್, ನಾಯಕ್ ಸತೀಶ್ ಅವರು ಏನೋ ಹಿಸ್ಟ್ರಿ ಕ್ರಿಯೇಟ್ ಮಾಡಕ್ಕೆ ಬಂದಿದ್ರು. ಬಟ್ ಅವ್ರದ್ದು ಹಿಸ್ಟ್ರಿ ಕ್ರಿಯೇಟ್ ಆಗಿಲ್ಲ. ಈಗ ಟಾಯ್ಲೆಟ್ ರೂಮ್ ತೊಳಿತಾ ಇದ್ದಾರೆ ಕೈಯಲ್ಲಿ, ವಿತೌಟ್ ಹ್ಯಾಂಡ್ ಗ್ಲೌಸ್ ಹಾಕಲ್ದೆ, ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡ್ತಾ ಇಲ್ಲ. ಅವ್ರು ಹಂಗೆ ಬಾತ್ರೂಮ್ ತೊಳಿತಾ ಇದ್ದಾರೆ ಲೈವ್ ಅಲ್ಲಿ. ಸೊ ಅವ್ರು ಮಾಡಕ್ಕೆ ಬಂದಿದ್ದು ವರ್ಲ್ಡ್ ರೆಕಾರ್ಡ್ ನ, ಹಿಸ್ಟ್ರಿ ಕ್ರಿಯೇಟ್ ನ ಈ ಗಿಲ್ಲಿ ಅಣ್ಣ ಮಾಡ್ತಾ ಇದ್ದಾನೆ ಬಿಗ್ ಬಾಸ್ ಒಳಗೆ. 100 ಕೋಟಿ ನಾಯಿದ್ರು ಏನ್ ಬಂತು ಬ್ರೋ? ಗಿಲ್ಲಿ ಅಣ್ಣನಸ್ಕರ ತಲೆ ಇದೆ, ಗಿಲ್ಲಿ ಅಣ್ಣನಸ್ಕರ ಆ ಸ್ಕಿಲ್ ಇದೆ ಗಿಲ್ಲಿ ಅಣ್ಣನ ಹತ್ರ. ಸೊ ಗಿಲ್ಲಿ ಅಣ್ಣ ವರ್ಲ್ಡ್ ರೆಕಾರ್ಡ್ ಯಾಕೆ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡ್ತಾನೆ ಈ ಬಾರಿ. ನೋಡಿ, ಇನ್ನೊಂದು ನೇಚರ್ ಸೋಲ್ ಅಂತ ಇವರು ಯಾವ್ದೋ ಒಂದು ಕಮೆಂಟ್ ಕೊಟ್ಟಿದ್ದಾರೆ, ನೋಡೋಣ. ಹೌದನ, ನೀವೆಲ್ಲ ಟಾರ್ಗೆಟ್ ಮಾಡಿದ್ದೀರಿ ಅಂತ ಹೋದ ವಾರನೇ ಗೊತ್ತಾಯ್ತು. ನಿಮಗೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಗಿಲ್ಲಿನ ಕುಗ್ಗಿಸೋಕೆ ಆಗಲ್ಲ. ಹೌದು, ಇವ್ರು ಗಿಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೋದ ವಾರ ಇಲ್ಲ ಅಣ್ಣ, 2-3 ವಾರಗಳ ಹಿಂದೆ ಗಿಲ್ಲಿ ಬಿಗ್ ಬಾಸ್ ಮನೆ ಒಳಗ್ ಬಂದ ಮೇಲೆ 2-3 ವಾರಗಳ ಆದ್ಮೇಲೆ ಗೊತ್ತಾಗಿದೆ ಕರ್ನಾಟಕದ ಜನತೆಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಗಿಲ್ಲಿನ ಕುಗ್ಗಿಸೋಕೆ ಆಗ್ತಾ ಇಲ್ವೇ ಇವ್ರ ಕೈಯಿಂದ? ಗಿಲ್ಲಿಗೆ ಜನರ ಓಟ್ ಇದ್ದಾನೆ ಗಿಲ್ಲಿ ಮನೆ ಒಳಗೆ. ಸೊ ಗಿಲ್ಲಿನ ಯಾವ ರೀತಿ ಇವ್ರು ಕುಗ್ಗಿಸ್ತಾರೆ, ಗಿಲ್ಲಿಗೂ ಗೊತ್ತಾಗಿದೆ ಜನ ನನ್ನನ್ನು ಬಹಳಷ್ಟು ಜನ ಇಷ್ಟಪಟ್ಟಿದ್ದಾರೆ ಅಂತ. ಗಿಲ್ಲಿ ಅಣ್ಣ ಆ ರೀತಿ ಜನರ ಸಂಪಾದನೆ ಮಾಡಿದ್ದಾನೆ ಅಂದ್ಮೇಲೆ ಜನ ಇಷ್ಟಪಟ್ಟಿದ್ದಾರೆ ಬ್ರೋ, ಇದು 100%. ಸೊ ಇನ್ನೊಂದು ನೋಡೋಣ. ಇವ್ರು ಏನೊಂದು ಕಮೆಂಟ್ ಕೊಟ್ಟಿದ್ದಾರೆ, ಲೆಜೆಂಡ್ಸ್ ಆಫ್ ಹುಣಸೂರು ಅಂತ. ಇವ್ರು ಏನ್ ಕೊಟ್ಟಿದ್ದಾರೆ ನೋಡಿ. ಒಂದಂತೂ ಅರ್ಥ ಆಯ್ತು, ಬಿಗ್ ಬಾಸ್ ಅವರು ಗಿಲ್ಲಿ ಸೋಲಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಇದು ಮತ್ತೊಂದು, ಹೌದು ಬ್ರೋ, ಡಿಸೈಡ್ ಮಾಡಿದ್ದಾರೆ. ಬಟ್ ಇಲ್ಲಿ ಸೋಲೋರು ಯಾರಿಲ್ಲ. ಗಿಲ್ಲಿ ಫ್ಯಾನ್ಸ್ ಅಂತೂ ಇದಕ್ಕೆ ಈ ರೀತಿ ಕಮೆಂಟ್ಸ್ಗೆ ಒಳ್ಳೆ ರೀತಿಯಿಂದ ಸಹಕಾರ ಕೊಡ್ತಾರೆ. ಅಂಡ್ ಈ ರೀತಿ ಏನಾದ್ರೂ ಗಿಲ್ಲಿ ಹತ್ರ ನೆಗೆಟಿವಿಟಿ ಬರೋದಿಲ್ಲ. ಗಿಲ್ಲಿ ಸೋಲೋದೇ ಇಲ್ಲ. ಒಳಗೆ ಹೋದ್ಮೇಲೆ ಹೋಗಿದ್ದಾರೆ ಅಂದ್ರೆ ಕರ್ನಾಟಕದ ಪ್ರತಿಯೊಬ್ಬರು ಗಿಲ್ಲಿ ಅಣ್ಣನಿಗೆ ವೋಟ್ ಮಾಡ್ತಾ ಇದ್ದಾರೆ. ಸೊ ಗಿಲ್ಲಿ ಅಣ್ಣ ಕಪ್ ತೆಗೆದುಕೊಂಡು ಬರುತ್ತಾನೆ. ಸೊ ನೋಡ್ರಿ, ಇನ್ನೊಂದು ಮನು ಅಂತ ಯಾವಾಗ್ಲೂ ಏನಾದ್ರೂ ಒಂದು ಹೇಳಿ ಗಿಲ್ಲಿನ ಕುಗ್ಗಿಸೋಕೆ ನೋಡ್ತಾರೆ. ಬರೀ ಇದೇ ಆಯ್ತು ಪಾಪ ಗಿಲ್ಲಿ ಅಂತ 1066 ಜನ ಲೈಕ್ ಕೊಟ್ಟಿದ್ದಾರೆ. ಏನಾದ್ರೂ ಹೇಳಿ ಗಿಲ್ಲಿನ ಕುಗ್ಗಿಸ್ತಾರೆ. ಬಟ್ ಏನು ಮಾಡೋಣ ಅಕ್ಕ, ಕುಗ್ಗಿಸ್ಲಿ. ಆದ್ರೆ ಕರ್ನಾಟಕದ ಪ್ರತಿಯೊಬ್ಬ ಜನರ ಪ್ರೀತಿ ಇದೆ ಇಲ್ಲ ಗಿಲ್ಲಿ ಮೇಲೆ, ಅಷ್ಟೇ ಸಾಕು. ಗಿಲ್ಲಿನ ಎಷ್ಟು ಕುಗ್ಗಿಸಿದ್ರು ಕೊನೆಗೆ ಲಾಸ್ಟಿಗೆ ಕಪ್ ತೆಗೆದುಕೊಂಡು ಬರೋದು ನಮಗೆ ಗಿಲ್ಲಿ ಅಣ್ಣ ಅಷ್ಟೇನೆ. ಅಷ್ಟೇ ಹೇಳಾಕ್ತೀನಿ. ನೋಡೋಣ, ಇದು ಒಂದು ಬಂದಿದೆ ದರ್ಶನ್ ಕುಮಾರ್ ಅಂತ. ಸುದೀಪ್ ಅಣ್ಣ ಹೋದ ವಾರ ಗೆಸ್ಟ್ ಆಗಿ ಬಂದಿದ್ರಲ್ಲ, ಅವರನ್ನು ಏನು ಮಾಡಿದ್ರು, ಅವ್ರು 4 ಜನ ಏನು ಮಾಡಿದ್ರು ಅವ್ರನ್ನ ತಪ್ಪು ಹಿಡಿದಿಲ್ಲ, ತಪ್ಪು ಅನ್ಲಿಲ್ಲ. ಆದ್ರೆ ಗಿಲ್ಲಿ ಮಾಡಿದ್ರೆ ತಪ್ಪು. ಇದು ಕರೆಕ್ಟ್. ಈ ಪ್ರೋಮೋಕ್ಕೆ ಈ ಅಣ್ಣ ಉತ್ತರ ಕೊಟ್ಟಿದ್ದಾನೆ. ಇದಕ್ಕೆ 2148 ಜನ ಲೈಕ್ ಮಾಡಿದ್ದಾರೆ.
ಹೌದಾ ಅಣ್ಣ, ನೀನ್ ಹೇಳಿದ್ದು ಕರೆಕ್ಟ್. ಸುದೀಪ್ ಸರ್ ಅವರು ಹೋದ ವಾರ ಗೆಸ್ಟ್ ಬಂದಿದ್ದರು. ಅವರು ಕ್ಯಾಪ್ಟನ್ ರೂಮ್ ಅಲ್ಲಿ ಹೋಗಿ ಹಲವಾರು ಕಾರ್ಯ ಮಾಡಿದ್ದಾರೆ, ಏನೇನೋ ಚಟುವಟಿಕೆ ಮಾಡಿದ್ದಾರೆ. ಅದು ತಪ್ಪು ಅನಿಸ್ಲಿಲ್ಲ ನಮ್ ಸುದೀಪ್ ಸರ್ ಅವರಿಗೆ. ಆದ್ರೆ ಇಲ್ಲಿ ಅಣ್ಣ ಮಾಡಿದ್ದೆ ತಪ್ಪು. ಇದಕ್ಕೆ 45 ಜನ ರಿಪ್ಲೈನು ಕೊಟ್ಟಿದ್ದಾರೆ, ಒಳ್ಳೆ ರೀತಿಯಿಂದ ರಿಪ್ಲೈ ಕೊಡ್ತಾರೆ, ಈ ಅಣ್ಣನಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಇದಕ್ಕೆ ನೋಡ್ಬೇಕು. 2148 ಒಂದು ಕಮೆಂಟ್ಗೆ ಲೈಕ್ ಬಂದಿದೆ. ಇನ್ನೊಂದಿದೆ, ಲಾಸ್ಟ್ ಇದೆ, ಲಾಸ್ಟ್ ಓದ್ತೀನಿ, ಲಾಸ್ಟ್ ಓದಿ ಮುಗಿಸ್ತೀನಿ ಯಾವ ರೀತಿ ಇದೆ ಅಂತ. ಮಿಸ್ಟರ್ ಶರತ್ ಅಂತ, ಅದೇ ಕ್ಯಾಪ್ಟನ್ ರೂಮ್ಗೆ ನುಗ್ಗಿ ಹಾಲು ಕದ್ದು ಕುಡಿದ ಜಾನ್ವಿ ಅಶ್ವಿನಿ ಬಗ್ಗೆ ಚಕಾರನೇ ಅಂತಿಲ್ಲ ಸಾಹೇಬ್ರು. ಇದಕ್ಕೆ 12,000 ಜನ 1248 ಜನ ಲೈಕ್ ಕೊಡ್ತಿದ್ದಾರೆ. ಹೌದು, ಜಾನ್ವಿ ಅವರು, ನಮ್ಮ ಅಶ್ವಿನಿ ಅವರು ಅದೇ ಕ್ಯಾಪ್ಟನ್ ರೂಮ್ಗೆ ನುಗ್ಗಿ ಏನ್ ಮಾಡಿದ್ದಾರೆ, ಹಾಲು ಕುಡಿದಿದ್ದಾರೆ ಕದ್ದಿ. ಅವಾಗ ಈ ಸುದೀಪ್ ಅಣ್ಣವರಿಗೆ ಗೊತ್ತಾಗ್ಲಿಲ್ಲ ಇವ್ರು ಮಾಡೋದು ತಪ್ಪು ಅಂತ. ಆದ್ರೆ ಇಲ್ಲಿ ಅಣ್ಣ ಮಾಡಿದ್ರೆ, ಕ್ಯಾಪ್ಟನ್ ರೂಮ್ ಒಳಗೆ ಹೋಗಿದ್ರೆ ಇದು ತಪ್ಪು ಅನಿಸ್ತಾ ಇದೆ ಎಲ್ಲ ಇವ್ರಿಗೆ. ಸೊ ಅನಸ್ಲಿ ಬಿಡು ಅಣ್ಣ, ಯಾರಿಗೆ ಏನ್ ಅನಿಸ್ತೋ ಅದು ಅನಿಸ್ಲಿ. ಸೊ ಇಲ್ಲಿ ಕುಗ್ಗೋರು ಯಾರು, ಗಿಲ್ಲಿ ಅಣ್ಣನಿಂದ ಪ್ರತಿಯೊಬ್ಬ ಕರ್ನಾಟಕದ ಜನರ ಪ್ರೀತಿ ಇದೆ. ಗಿಲ್ಲಿ ಅಣ್ಣೆ ಕಪ್ ತೆಗೆದುಕೊಂಡು ಬರ್ತಾನೆ. ಸೊ ಈ ಬಾರಿ ಗಿಲ್ಲಿ ಅಣ್ಣ 100% ಹೇಳ್ತೀನಿ, ಗಿಲ್ಲಿ ಅಣ್ಣೆ ಕಪ್ ತೆಗೆದುಕೊಂಡು ಬರ್ತಾನಂತ. ಗಿಲ್ಲಿ ಅಣ್ಣ ಏನಾದ್ರೂ ಕಪ್ ತೆಗೆದುಕೊಂಡು ಬರ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಫೇಕ್ ಇದೆ ಅಂತ ಪ್ರೂವ್ ಆಗೋಯ್ತದೆ ಅಷ್ಟೇ ಹೇಳ್ತೀನಿ. ಅಂಡ್ ಇನ್ನು ನಮ್ದು ಇನ್ಸ್ಟಾಗ್ರಾಮ್ ಅದು ಏನು ನೋಡಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ನೋಡಿ, ಇನ್ಸ್ಟಾಗ್ರಾಮ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಗಿಲ್ಲಿ ಅಣ್ಣನಿಗೋಸ್ಕರ ಯಾವ ಕಾರ್ಯ ಮಾಡ್ತಾ ಇದ್ದೀನಿ ಅಂತ. ಹಲವಾರು ಕಾರ್ಯ ಮಾಡ್ತಾ ಇದ್ದೀನಿ, ಇನ್ನು ಮುಂದೇನು ಮಾಡ್ತೀನಿ. ಡಿಸೆಂಬರ್ 10 ಒಳಗೆ 20K ಚಾಲೆಂಜ್ ಇದೆ. ಸೊ ಗಿಲ್ಲಿ ಅಣ್ಣನ ಅಭಿಮಾನಿಗಳು ಪ್ರತಿಯೊಬ್ರು ಕಂಪ್ಲೀಟ್ ಮಾಡಿ. ಏಕೆಂದ್ರೆ ಒಬ್ರು ಹೇಳ್ತಾ ಇದ್ದಾರೆ, ನನಗೆ ಕಮೆಂಟ್ಸ್ ಬಂದಿದೆ ಏನಂದ್ರೆ, ಗಿಲ್ಲಿ ನಿಮಗೆ ದುಡ್ಡು ಕೊಟ್ಟು ವಿಡಿಯೋ ಮಾಡಿಸ್ತಾ ಇದ್ದಾರೆ ಗಿಲ್ಲಿ ಅವರ ಮನೆಯವರು ಅಂತ. ಸೊ ನಾನು ಅವರಿಗೆ ಒಂದು ಹೇಳಿನಿ, ಗಿಲ್ಲಿ ಅಣ್ಣನಿಂದ ನನಗೆ ದುಡ್ಡು ಬೇಡ, ಗಿಲ್ಲಿ ಅಣ್ಣನಿಂದ ನನಗೆ ಪ್ರೀತಿ ಇದೆ. ಅವರೆಲ್ಲರೂ ನನಗೆ ಅಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ, ನೋಡು ನಾನೊಂದು ಚಾಲೆಂಜ್ ಕೊಡ್ತೀನಿ, ಕಂಪ್ಲೀಟ್ ಮಾಡ್ತಾರೆ ಅಂತಾನೆ ಹೇಳಿನಿ. ಡಿಸೆಂಬರ್ 10 ಒಳಗೆ 20K ಮಾಡಿ ತೋರಿಸ್ತೀನಿ ಅಂತ ಅವನಿಗೆ ಚಾಲೆಂಜ್ ಕೊಟ್ಟಿನಿ. ಪ್ರತಿಯೊಬ್ರು ಈ ವಿಡಿಯೋನ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಹೋಗಿ ಫಾಲೋ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಏಕೆಂದ್ರೆ ನಿಮ್ಮೊಂದು ಫಾಲೋ ಇಂದ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ, ಗಳಿಗೆ ಬಹಳಷ್ಟು ಉರಿಯುತ್ತೆ ಅಂತ ಈ ವಿಡಿಯೋ ಇಷ್ಟು ಒಳಗೆ ಹೇಳಿ ಇಷ್ಟೇ ಮುಗಿಸ್ತೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋ, ಅಲ್ಲೇ ತನಕ ಎಲ್ಲರೂ ಚಂದಿರ್.